ಗೈಸ್ ಜಸ್ಟ್ ಇವಾಗ ನಾಣೆಂಬರಿಗೆ ಬಂದೆಲ್ಲ ಜೀನ್ಸ್ ಅಂತ ಹೇಳ್ಬಿಟ್ಟು ಇದೆ. ಸೊ ಫ್ರೂಟ್ಸ್ ತರಕ್ಕೆ ಹೋಗ್ತಾ ಇದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ಬೇರೆ ಬೋಲೋ ಜಿ ಹತ್ರ ನಾ ಕಲ್ಸಿದ ಶಾಲೆಯಾಗ ನಿಂತಿದ್ದು ಇದು ಸ್ಟೂಡೆಂಟ್. ದುಬೈದಾಗ ಇದ್ದೆ 2 ವರ್ಷ. ಅವಾಗ ಕುಕ್ ಮಾಡ್ಕೊಳಕ್ಕೆ ಶೆಫ್ ಅಲ್ಲ ಬಟ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತು ಬಂದುಬಿಟ್ಟು 16th ರೋಸಾ ಇದೆ. ಸೊ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ಹೈವೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ನಾನು ಇವಾಗ ರಾಣೆಬೆನ್ನೂರಿಗೆ ಹೋಗ್ತಾ ಇದ್ದೆ ಸಿಟಿಗೆ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಸೊ ಫ್ರೂಟ್ಸ್ ತರಕ್ಕೆ ಹೋಗ್ತಾ ಇದ್ದೆ. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಬೆಳಗ್ಗೆ ಲಾಗ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಇತ್ತು, ಹಂಗೆ ಹೋಗ್ಬಿಟ್ಟೆ ನಾನು ಕಂಪ್ನಿಗೆ ಮಾರ್ನಿಂಗು. ಸೊ ಇವಾಗ ಕಂಪ್ನಿಯಿಂದ ಬಂದುಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಅದೇ ರಾಣೆಬೆನ್ನೂರಿಗೆ ಹೋಗ್ಬೇಕಿತ್ತು. ಯಾಕೆ ಫ್ರೂಟ್ ಇವತ್ತಿಂದ ನಮ್ಮ ವೈಫ್ ಕೂಡ ಇವತ್ತಿಂದ ರೋಸಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ ನಂದು 16th ಕಂಪ್ಲೀಟ್ ಇವತ್ತಾಗುತ್ತೆ. ಅವ್ರದ್ದು ಇವಾಗ 5th ಇವತ್ತಿಂದು. ಮಿಡ್ಲಲ್ಲಿ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಗ್ಯಾಪ್ ಮಾಡಿದರು. ಸೊ ಇವತ್ತಿಂದ ಮತ್ತೆ ಅವರು ರೋಸಾ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಇವಾಗ ಹೋಗಿ ಫ್ರೂಟ್ಸ್ ತೊಗೊಂಬಂದ್ಬಿಟ್ಟು ರಾಣೆಬೆನ್ನೂರು ಸಿಟಿಗೆ ಹೋಗಿ ನೆಕ್ಸ್ಟ್ ರೋಸಾ ಬಿಡಬೇಕು. ಆಮೇಲೆ ಇವತ್ತು ಕೂಡ ನಾವು ಮತ್ತೆ ಫುಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ರೋಸಾ ಇರೋರಿಗೆ. ಈವ್ನಿಂಗ್ 6:30 7 o'clockವರೆಗೂ ನಮ್ಮೂರಲ್ಲೇ ಚಳಗೇರಿಯಲ್ಲೇ ಮಾಡ್ತಾಯಿದ್ದೀವಿ ಇವತ್ತು ಈವ್ನಿಂಗು. ಸೊ ಇವಾಗ ಹೋಗಿ ಫ್ರೂಟ್ ತೊಗೊಂಬರ್ತೀನಿ, ಮತ್ತೆ ಸಿಗ್ತೀನಿ ಗಾಯ್ಸ್. ಬೇರೆ ಬೋಲೋ ಜಿ ಹತ್ರ फाइनल 160 करो. एक आधा के जी दो बस. आधा के जी लगाओ. भी काम भी जाते नहीं हमें, भी कहाँ जाना बोलो. भी सोचने का ये नहीं है. हाँ ಫ್ರೆಂಡ್ಸ್, ಇವಾಗ ಜಸ್ಟ್ ಬಂದೆ ನಾನು ರಾಣೆಬೆನ್ನೂರಿಗೆ. हाँ ब्लॉग विहान शाह लॉक्स. अभी स्टार्ट करके एक 15 दिन हुआ है. 15 दिन से. हाँ शुरुआत करें. हाँ हाँ ये है मौसम इसका. हाँ ये क्यों करे ये भी होगी उससे नहीं मंगाया. एक आधा के जी दो 50 कर को. एडिटिंग सब फिनिश करेंगे. नहीं घर वाले कर. ಹಾಂ ಫ್ರೆಂಡ್ಸ್, ಸೇಬ್ ಬಂದುಬಿಟ್ಟು 180 ಹೇಳ್ತಿದ್ದಾರೆ. ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಕಿತ್ತಲೆ ಹಣ್ಣು, ಅದು ಒಂದು ½ ಕೆ ಜಿ 50 rupees, ½ ಕೆ ಜಿ 100 rupees ಕೆ ಜಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಕರ್ಬೂಜ ತೊಗೋಬೇಕು ಒಂದು. ಏಕೆ ಕ್ಯೂ ಜಿ वो 70 रुपये किलो. एक को 1.5 किलो 100 किलो 1 किलो को 70 किलो कितने लो. वो लिख जाओ बहुत मीठा. ये नहीं सिर्फ वो लिख जाओ. के जी 70. अच्छा है नहीं है. नहीं बस ये 100 रुपये. कलंगड़ा दे. कलंगड़ा क्यों 25 20 कर ले जी. ಕಲ್ಲಂಗಡಿ ನೋಡಿ ಗೈಸ್, ಇದು ಬ್ಲ್ಯಾಕ್ ಬಂದ್ಬಿಟ್ಟು 25 ರೂಪಾಯಿ ಕೆ ಜಿ. ಶುಗರ್ ಕಿಂಗ್ ಅಂತ ನೋಡಿ. ಹಾಂ ಬಸ್ಲೆ ಓಕೆ ಗೈಸ್, ಇವಾಗ ಫ್ರೂಟ್ಸ್ ತೊಗೊಂಡೆ. ಇನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಮನೆಗೆ ಹೋಗಿ ನಿಮಗೆ. ಇವಾಗ ಮತ್ತೆ ಕೆಲಸ ಎಲ್ಲ ಡೈರೆಕ್ಟಾಗಿ ನಾನು ಮನೆಗೆ ಹೋಗ್ಬೇಕೀಗ. ಸಿಟಿಯಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಒಂದು ಅರ್ಧ ಕೆ ಜಿ ದ್ರಾಕ್ಷಿ ತೊಗೊತಿದ್ದೀನಿ. ಅಭಿ ಇನ್ನೂ ಬೇಕಾ? ಅಭಿ ಅವನಾಗೆ ಇನ್ನೂ ಬೇಕು. ಟೋಟಲ್ 300 rupees ಆಯಿತು. ತಗೊಂಬಿಟ್ಟು ಇವಾಗ ಹೋಗ್ಬೇಕು ಮನೆಗೆ. ಇವಾಗ ಜಸ್ಟ್ ಬಂದರು ಇವರು. ಏನೇನಿದೆ ರೀ? ಏನು ಐಸ್ ಇಡ್ತಾ ಇದ್ದೀರಾ? ಹೇಳ್ರಿ. ಓ ಕರೆಂಟ್ ಹೋಯ್ತು.
ಏನೇನು ತೊಗೊಂಡ್ಬಂದ್ರಿ ಫ್ರೂಟ್ಸು? ಆಯ್ತು ರೊಟೀನ್ ಎಲ್ಲ ನೋಡ್ಕೋಬೇಕು. ಆದರೂ ಭಾಳ ಬೇಗ ಬಂದ್ರಿ ಬಿಡ್ರಿ. ಹೋಗಿದ್ದು ಎಷ್ಟು 4:30ಗೆ ಹೋಗಿ ಎಷ್ಟು 5:30ಗೆಲ್ಲ ಬಂದುಬಿಟ್ರಿ ಒಂದೇ ಅವರಲ್ಲಿ. ಇದೇನಿದು ಆರೆಂಜ್ ತಂದ್ರಾ? ಓ ಇದೆಲ್ಲ ಮಿಕ್ಸ್ ಫ್ರೂಟ್ ಶರ್ಬತ್ ಮಾಡಬೇಕು ರೂಅಬ್ಜಾ ಹಾಕಿ. ಸೊ ಕಲ್ಲಂಗಡಿ ತಂದಿದ್ದಾರೆ, 1 ಕಲ್ಲಂಗಡಿ ಹಣ್ಣು, 2 ಗಂಜಮ್. ಇದೇನಂತಾರ್ರಿ ಕನ್ನಡದಲ್ಲಿ? ಕರ್ಬೂಜ. ಕರ್ಬೂಜ ಅಂತಾರೆ, ನಮ್ಮ ಕಡೆ ಎಲ್ಲ ಗಂಜಮ್ ಅಂತೀವಿ. ಗಂಜಮೇ ಅಲ್ಲ ಅದ್ರ ಹೆಸರು, ಉರ್ದುದಾಗ ಗಂಜಮ್. ಇದು ಆರೆಂಜ್, ಇದು ದ್ರಾಕ್ಷಿನೂ ಹಾಕ್ಲಾ ಇದಕ್ಕೆ? ರೂಅಬ್ಜಾಕ್ಕೆ ರೂಅಬ್ಜಾ ಜ್ಯೂಸ್. ಅದಕ್ಕೆ ಜನರಲ್ಲಾಗಿ ನಾವು ಏನಂತ ಕರಿತೀವಿ ಅಂದರೆ ಮೊಹಬ್ಬತ್ ಕಿ ಶರ್ಬತ್ ಅಲ್ವೇನ್ರಿ? ಏನು ನಿಮ್ಮ ಕಡೆ ಅನ್ನಲ್ವೇನ? ಹ್ಞೂ ರೀ, ಬೇಕಾದ್ರೆ ನೋಡ್ರಿ ನಮ್ಮ ವಿಡಿಯೋ ನೋಡಿದವರು ಹೇಳ್ತಾರೆ ಮೊಹಬ್ಬತ್ ಕಿ ಶರ್ಬತ್ ಇದೆ ಹೆಸರು. ರೂಅಬ್ಜಾ ಮಿಕ್ಸ್ ಮಾಡಿ ಮಾಡೋದು. ನಿಮಗೆ ಗೊತ್ತಿಲ್ಲ ಹ್ಯಾ ಅಂತೆ ನೋಡ್ರಿ. ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಯಾರ್ಯಾರಿಗಾದ್ರೂ ಗೊತ್ತಿದ್ರೆ. ಸೊ ಈಗ ನಾನು ರೂಅಬ್ಜಾ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಲೋಟ ಹಾಲು ತೊಗೊಂಡಿದ್ದೀನಿ, ಶುಗರ್, ಸಬ್ಜಿಗೆ ಬೀಜ ಏನಂತಾರೆ ಕನ್ನಡದಲ್ಲಿ? ಚಿಯಾ ಸೀಡ್ಸ್, ವಾಟರ್ ಮೆಲನ್, ಕರ್ಬೂಜ, ಮತ್ತು ಇದು ದ್ರಾಕ್ಷಿನೂ ಒಂದು ಸ್ವಲ್ಪ ಹಾಕೋಣಲ್ಲ, ಸ್ವೀಟ್ ಇದೆ ಅಲ್ಲ. ಕಟ್ ಮಾಡಿ ನೋಡೋಣ, ಮಾಡಿ ಸಖತ್ತಾಗಿದೆ. ಕಲ್ಲಂಗಡಿ ರೆಡ್, ಹಾಲು ಬೀಳುತ್ತೆ. ಸಕ್ರೆ ಅಂದ್ರೆ ಅವರು ಅಂಗಡಿಯವ್ರು ಹೇಳ್ತಾರೆ ರೀ, ಶಕ್ಕರ ಭಯ ಅಂತಾರೆ. ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಹಾಕಿ. ಕೆಲಸ ಇಲ್ಲ, ಆ ಕಡೆ ತೆಗೆದಿಟ್ಟು. ಮತ್ತೆ ಬಿದ್ದರೆ ಸಣ್ಣಕ್ಕೆ ಹಾಕ್ಬೇಕು ಕಟ್ಟು. ಬಡೆ ಹುಯ್ಯಕ್ಕೆ ಏನಾಗುತ್ತೆ ಅಷ್ಟಿರ್ಬೇಕಲ್ಲ. ಬಾಯಿಗೆ ಸಿಕ್ಬೇಕಬೇಕು. ತೀರಾ ಸಣ್ಣದಾದ್ರೆ ಸ್ಪೂನ್ ಇದ್ದಿದ್ರೆ ಸರಿ ಹೋಗೋದೇನಲ್ಲ. ಹಾಂ ತರಲ್ಲ ಸ್ಪೂನು? ಕಟ್ ಮಾಡಿ ಸಾಕು, ಅದನ್ನೇನು ಅಷ್ಟು ತೋರಿಸ್ಬೇಕಂತ ಆಯ್ತಾ? ಹೇಳ್ರಿ, ಅವಾಗಲೇ ಏನೋ ಹೇಳ್ತಿದ್ರಲ್ರಿ ಇವರು. ಹೇಳ್ತಾ ಇದ್ದಾರೆ ತೆಳ್ಳಗಾಗ್ಬಿಟ್ಟಿದಾರಂತೆ, ಸ್ವಾದಿಲ್ದಿರೋ ಅಡುಗೆ ಮಾಡಾಕಿ ಅಂತ ಹೇಳ್ಬಿಟ್ಟು. ನೀವೇ ವಿಡಿಯೋ ನೋಡ್ತಾ ಇದ್ದೀರಾ, ಟೈಮ್ ಕರೆಕ್ಟಾಗಿ ನಾನು ರುಚಿಯಾಗಿ ಅಡುಗೆ ಮಾಡಾಕ್ತಿದ್ದೀನಿ. ರುಚಿಯಾಗಿ ಹಾಕೋದು ಮುಖ್ಯ. ಸಾಕು ಬಿಡ್ರಿ, ಜಾಸ್ತಿ ಆಗತ್ತದು. ಈ ಬಟ್ಲದ ಫುಲ್ ಅಷ್ಟೇ ಮಾಡ್ರಿ, ಅದಕ್ಕೆ ಮತ್ತಿನ್ನೂ ಈ ಹಣ್ಣು ಹಾಕ್ಬೇಕಲ್ಲ, ಅದನ್ನ ಇಲ್ಲಿ ಇಡ್ರಿ. ಸಾಕಷ್ಟೇ. ಸಾಕದು. ಇದನ್ನು ಕಟ್ ಮಾಡಿರಿ. ಇದಕ್ಕೊಂದು ಸ್ವಲ್ಪ ದ್ರಾಕ್ಷಿನೂ ವಾಶ್ ಮಾಡಿ ಹಾಕ್ತೀನಿ. ಇವು 3 ಸಾಕಲ್ಲ ಇದಕ್ಕೆ? ಇದು ಹಾಕಿದ್ರೆ ಬರ್ತದೆ, ಇಲ್ಲ ನಡೀತತೆ. ಅಂದರೆ ಅದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಚೆನ್ನಾಗಿ ಅನ್ಸುತ್ತೆ ಅಂತ. ಏನು ಸ್ವೀಟ್ ಇರುತ್ತೆ? ಅದು ಸಿಹಿ ಇರುತ್ತೆ ಸ್ವಲ್ಪ. ಹಾಂ, ತಿಂದಿಲ್ವಾ ನೀವು ನಿನ್ನೆ? ಅದ್ರ ಮಧ್ಯ ಕಟ್ ಮಾಡಿರಿ, ಇಲ್ಲಿ ಹೇಳ್ತೀನಿ. ಹಂಗೆ ಮತ್ತೆ ಹಿಂಗೆ ಕಟ್ ಮಾಡೋದು. ಮತ್ತು ಅದಕ್ಕೆ ಅರ್ಧ ಮತ್ತೆ ಬಿಡೋ ಮಾರೆ. ನಾ ಕಲ್ಸಿದ ಶಾಲೆಯಾಗ ನಿಂತಿದ್ದು ಇದು ಸ್ಟೂಡೆಂಟ್. ನನಗೆ ಹೇಳ್ತೀಯ, ಇವಾಗಿನ ಜನ್ರೇಷನ್ನೇ ಹಾಗೆ, ಟೀಚರ್ಗೆ ಹೇಳ್ತಾರೆ ಅವರು. ರೂಅಬ್ಜಾ ಇದು ಹಾಕಲ್ಲ, ನಾವು ಹಾಕೋಣ, ನೋಡೋಣ ಹೆಂಗಿರತ್ತೆ ಅಂತೇಳಿ. ಎಲ್ಲ ಮಿಕ್ಸ್. ಇದು ದ್ರಾಕ್ಷಿನೂ ಬೇಡ ಅಂತೀರ ಹಂಗಾರೆ? ಒಂದು ಸ್ವಲ್ಪ ಹಾಕೋಣ ಫ್ಲೇವರ್, ನೋಡೋಣ. ರೂಅಬ್ಜಾ ವಾಟರ್ ಮೆಲನ್ ಫೇಮಸ್. ಸೊ ದ್ರಾಕ್ಷಿ ವಾಶ್ ಮಾಡ್ಕೊಂಡು ಕೊಡ್ತೀನಿ ತಡ್ರಿ. ಇದನ್ನು ಸ್ವಲ್ಪ ಲೈಟಾಗಿ ಹೆಚ್ಚಿ ಹಾಕ್ರಿ ಅಂತದಕ್ಕೆ. ಹಣ್ಣು ಹಾಕಿದ್ದೀರಲ್ಲ ಸಾಕು. ಇದು ಹಾಕು ದ್ರಾಕ್ಷಿ ಕಟ್ ಮಾಡಾಕ್ತೀರಾ? ಸಣ್ಣಗೆ ಕಟ್ ಮಾಡಾಕ್ರಿ.
ಚಿಯಾ ಸೀಡ್ಸು ಸ್ವಲ್ಪ ನೀರಾಗಿ ನೆನೆ ಇಡೋಕ್ಕಾಗ್ತದೆ. ಇಲ್ರಿ ಅದು ನೆನ್ಕೊಳತ್ತೆ. ಇಷ್ಟೇ ಇದೇನು ಜಾಸ್ತಿ ಹಾಕಿ. ಇದು ಫ್ರೂಟ್ ಕಸ್ಟರ್ಡಿಗೆ ಮಾಡೋದು ರೆಸಿಪಿ ಇದೆ ಆ್ಯಕ್ಚುಲಿ. ನಾವು 5 ಅಂತ ಎಲ್ಲದಕ್ಕೆ ಹಾಕ್ತಿದ್ದೀವಿ ಅಷ್ಟೇ. ಇದು ನೋಡೋಣ ಆ್ಯಕ್ಚುಲಿ ಹೆಂಗಿರುತ್ತೆ ಅಂತೇಳಿ. ಫ್ರೂಟ್ ಕಸ್ಟರ್ಡಿಗೆ ಹಾಕಿದ್ರೆ ಚೆನ್ನಾಗಿರ್ತದೆ ಇದು. ಇವೆಲ್ಲ ಐಟಮ್ ಆ್ಯಪಲ್ ಐತೆ, ಸೇಬು ದ್ರಾಕ್ಷಿ ಎಲ್ಲ ಐತೆ. ಆ್ಯಪಲ್ ಎಲ್ಲ ಐತಿ ಐತಲ್ಲ, ಎಲ್ಲಿ ತಂದ್ರೆ ಆ್ಯಪಲ್? ಆ್ಯಪಲ್ ಇದು ಆ್ಯಪಲ್ ಆರೆಂಜ್? ಆರೆಂಜ್ ಐತೆ, ಆ್ಯಪಲ್ ಐತೆ. ಓ ಹೌದಾ, ನಾನು ನೋಡಿಲ್ಲ ಬಿಡ್ರಿ. ನಾನು ಆರೆಂಜ್ ಅನ್ಕೊಂಡು ಸುಮ್ಮನೆ ಇಲ್ಲಾಂದ್ರೆ ಒಂದು ಆ್ಯಪಲ್ಲು ಕಟ್ ಮಾಡೋಳು ನಾನು. ಓ ಅದಕ್ಕೆ ಹೇಳಿದ್ ನೀವು ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ. ಕಸ್ಟರ್ಡ್ ಹಾಕಿತ್ತೆ, ನಾಳೆ ಕಸ್ಟರ್ಡ್ ಮಾಡೋಣ. ಹೌದಿಲ್ಲ? ಸರಿ ತಡ್ರಿ, ಇದೊಂದು ವಾಶ್ ಮಾಡ್ಕೊಡ್ತೀನಿ ಆ್ಯಪಲ್. ಅದನ್ನ ಒಂದು ಹಾಕ್ಬಿಡೋಣ. ಒಂದು ಆ್ಯಪಲ್ ಹಾಕ್ತೀರಾ? ಕಸ್ಟರ್ಡ್ ಪೌಡರು ಇದೆ ಅಲ್ಲ? ನಾಳೆ ಮಾಡೋಣ. ನಾಳೆ ಕಸ್ಟರ್ಡ್ ಮಾಡೋಣ ಅಂತ ಹೇಳ್ರಿ. ಇದು ಒಳಗಿನ ಸಿಪ್ಪೆ ಬೇಡ, ಇದು ಹೊರಗಿಂದು. ಯಾಕೆ? ಸರಿ ಇರಲ್ಲ. ಚೆನ್ನಾಗಾಗತ್ರಿ? ಚೆನ್ನಾಗಲ್ಲ. ಅದು ಎಷ್ಟೊತ್ತು? ಕುಕಿಂಗ್ ವಿಡಿಯೋಸ್ ಆರಾಮಾಗಿ ಮಾಡಿಸ್ಬೋದು ನೋಡ್ರಿ ನಿಮ್ಮ ಹತ್ರ. ಪಟ ಪಟ ಅಂತ ಮಾಡ್ತೀರಲ್ಲ. ದುಬೈನಾಗ ಇದ್ದೆ 2 ವರ್ಷ ಅವಾಗ ಕುಕ್ ಮಾಡ್ಕೊಳಕ್ಕೆ. ಯಾವ ಹೋಟೆಲ್? 5 ಸ್ಟಾರಾ? ಅಲ್ಲ, ಒಂದು ಸಿಂಗಲ್ ಸ್ಟಾರ್. ಶೆಫ್ ಅಲ್ಲ, ಬಟ್ಟ. ಶೆಫ್ ಅಂತ ಕರೆಯೋದು ದುಬೈಯಲ್ಲಿ ಬಟ್ಟ ಅಂತ ಕರೀತಾರ. ನಾವು ಕರ್ನಾಟಕದಾರಲ್ಲ. ಅಣಗಿಸ್ತಿದ್ದೀರಾ? ಈ ಥರ ಯಾರು ಕಟ್ ಮಾಡ್ತಾರೆ? ಇವೆಲ್ಲ ಇವಾಗ ದುಬೈ ಕಟ್ಟಿವು. ಕುಕಿಂಗ್ ವಿಡಿಯೋಸ್ ಒಂದು ಓಪನ್ ಮಾಡಿಸ್ಬಿಟ್ರೆ ನನಗೆ ಕೆಲಸನೇ ತಪ್ಪೋಗುತ್ತೆ ನೋಡ್ರಿ ಅಡುಗೆ ಮಾಡೋದನ್ನು. ಏನಂತೀರ? ಇನ್ನೊಬ್ಳು ಮದುವೆ ಕರ್ಕೊಂಬರ್ಬೇಕಷ್ಟೇ. ನೀ ವಿಡಿಯೋ ಮಾಡೋ, ಅವಳು ಇದು ಮಾಡ್ತಾಳೆ, ಅಡುಗೆ ಮಾಡ್ತಾಳೆ. ನಾನು ಆರಾಮಿರ್ತೀನಿ ಅಂತಲೇ. ಆರಾಮಂತ ತಿಳ್ಕೊಂಡಿದ್ದೀರಿ. ಇವಾಗಿರೋದೇ ಆರಾಮ್ ನೀವು. ಅವಾಗ ಪಿಕ್ಚರ್ ಬಿಟ್ಟೋಗುತ್ತೆ. ಯಾವಾಗ ಪಿಕ್ಚರ್ ಬರುತ್ತೆ? ಒಬ್ಳು ಅಡುಗೆ ಮಾಡ್ತಾಳೆ, ಒಬ್ಳು ವಿಡಿಯೋ ಮಾಡ್ತಾಳೆ. ಒಬ್ಳು ಕಸ ಗುಡಿಸ್ತಾಳೆ, ಒಬ್ಳು ನೆಲ ಒರೆಸ್ತಾಳೆ, ಒಬ್ಳು ಬಟ್ಟೆ ಒಗಿತಾಳೆ, ಒಬ್ಳು ಪಾತ್ರೆ ತೊಳಿತಾಳೆ. ಕೆಲಸಕ್ಕೆ ಹೋಗ್ತಾಳೆ, ಒಬ್ಳು ಮನೆ ಮಕ್ಕಳು ನೋಡ್ಕೊಂತಾಳೆ. ಬಗೆಹರಿತಲ್ಲ ನೋಡ್ರಿ ಎಂತೆಂಥ ಐಡಿಯಾಗಳು ಬರುತ್ತೀವ್ರಿ. ಗಾಯ್ಸ್ ಐತೆ, ಪ್ಲಾನಿಂಗ್ ಐತೆ. ಅದು ಒಂದು ಫ್ಯೂಚರಾಗೆ ನೋಡೋಣ. ನಿಮ್ಮೆಲ್ಲ ಆಶೀರ್ವಾದ ಬೇಕು ಅದಕ್ಕೆ. ಎಲ್ಲರೂ ವ್ಲಾಗ್ ನೋಡೋದೇ ಬಿಟ್ಬಿಡ್ತಾರೆ ಹಂಗೆ ಮಾಡಿದ್ರೆ. ನೀವು ಇಲ್ಲ, ಹೊಸ ಕಂಟೆಂಟ್ ಖುಷಿ ಪಡ್ತಾರೆ. ಪುಣ್ಯ ಮಾಡಿದ್ದೀರಾ ಎಕ್ಸ್ ಅಂತೇಳಿ. ಪುಣ್ಯ ಮಾಡಿದ್ದೀರಾ, ಒಳ್ಳೆ ವೈಫ್ ಸಿಕ್ಕಿದಾಳೆ ನಿಮಗೆ. ಮೀಟ್ ಮೈ ಎಕ್ಸ್ ಅಂತೇಳಿ ಒಳ್ಳೆ ಕಂಟೆಂಟ್ ಸಿಗ್ತತೆ. ಇವತ್ತು ನನ್ನ ಹಳೆ ಲವರ್ನ ಮೀಟ್ ಆದೆ ನಾನು ಅಂತ. ಹಳೆಬ್ರು ನಾವೇ, ಹೊಸಬ್ರು ನಾವೇ, ಶಾಶ್ವತ ನಾವೇ. ಸಿಕ್ಕಿಕ್ರೆ ಲಾಗ್ ಮಾಡ್ತೀನಿ ಒಂದು. ನೋ ಎಂಟ್ರಿ ನೋ ಎಕ್ಸಿಟ್ ಅಷ್ಟೇ. ಅಲ್ಲ, ಸಿಕ್ಕಿಕ್ರೆ ಒಂದು ಲಾಗ್ ಮಾಡ್ತೀನಿ. ಆಮೇಲೆ ಫುಲ್ ವೈರಲ್ ಆಗೋದು. ನೀವು ಏನೇ ವಿಡಿಯೋ ಮಾಡಿದ್ರು ಎಡಿಟ್ ಮಾಡಿ ಮುಂದಕ್ಕೆ ಹೋಗೋದು ನನ್ನ ಹತ್ರ ಇಂದಾನೆ. ಅಲ್ಲಿ ಹಂಗಲ್ಲ, ಇನ್ ಕೇಸ್ ಏನಾದ್ರು ಸಿಕ್ಲ ಅಂದರೆ ವಿಡಿಯೋ ಮಾಡ್ತೀನಿ. ಆವತ್ತಿನ ಕಂಟೆಂಟ್ ಅದೇ, ಮೀಟ್ ಮೈ ಎಕ್ಸ್ ಗರ್ಲ್ ಫ್ರೆಂಡ್. ಎಕ್ಸ್. ಹೆಂಗಿರ್ತದೆ? ಆ್ಯಪಲ್ ಕಟ್ ಮಾಡ್ತಿದ್ದೀರಾ? ಕಟ್ ಮಾಡಿರಿ. ಫಾಲೋವರ್ಸ್ ಇದ್ರೇನ್ರಿ ನಿಮಗೆ ಕಾಲೇಜ್ ಟೈಮಲ್ಲಿ? ಯಾವ ಫಾಲೋವರ್ಸ್ ಐತಿ? ನಾವು ಹಳ್ಳಿ ಜನ. ಎ ಅಂದ್ರೆ ಬಿ ಗೊತ್ತಿಲ್ಲ, ಬಿ ಅಂದ್ರೆ ಎ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಗುರಿ ಇಲ್ಲ. ಎಲ್ಲಿಂದ ಫಾಲೋವರ್ಸ್ ಐತಿ? ನೋಡೋಕೇನು ಚಂದ ಇದ್ವಿ. ಆದರೆ KTM ಅಲ್ಲಿ ಮಾತ್ರ ಅಡ್ಡಾಡ್ತಿದ್ರಲ್ಲ. ಎಂಥ KTM ಇಲ್ಲ, ಅಜ್ಜ ಕೊಡಿಸಿದ KTM. ಸಿಪ್ಪೆ ಬೇಡ ಅಂದ್ರಲ್ಲ, ಮತ್ತೆ ಯಾಕೆ ಹಾಕ್ತಿದ್ರಿ? ಬಿಡ್ರಿ. ಇವಾಗ ಇದಕ್ಕೆ ಏನೇನು ಮಾಡ್ತೀರಾ? ಇದಕ್ಕೆ ನೆಕ್ಸ್ಟ್ ಹಾಲು ಹಾಕ್ಬೇಕು. ತಗೊಳ್ರಿ. ಚಿಯಾ ಸೀಡ್ಸ್ ಸ್ವಲ್ಪ. ನೀವೇ ಹಾಕ್ರಿ ಎಲ್ಲ. ದುಬೈ ಶೆಫ್ ನೋಡ್ರಿ. ಅಡುಗೆ ಮಾಡೋದು ಅಷ್ಟೇ ಕೆಲಸ ಇತ್ತಾ? ಇದನ್ನ ಹಾಲು ಹಾಕಿದ್ರೆ ಬೇರೆ ಇದ್ರು ಇಲ್ಲ, ನಾನೇ ಮಾಡ್ಬೇಕಲ್ಲ. ಇದಾಕ್ರಿ ಶುಗರ್. ತಡಿ, ವೇಟ್ ಮಾಡ ಮರಿಯ. ಲಾಸ್ಟಿಗೆ ಕಲ್ಸೋದೆಲ್ಲ ಹಾಕಿದ್ಮೇಲೆ. ತಡಿ. ಹಾಲು ಕಡಿಮೆ ಆಯ್ತು, ಇನ್ನೂ ಸ್ವಲ್ಪ ಕೊಡ್ಲಾ? ಬೇಡ ಬೇಡ, ಕರೆಕ್ಟ್ ಆಯ್ತು, ಸಾಕು. ರೋಬ್ಸ್ ಹಾಕ್ಲಾ, ಹಿಂದೆ ಹಾಕ್ಲಾ? ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ಅದು ಆ ಸ್ಪೂನಲ್ಲಿ ಹಾಕ್ರಿ.
ಶುಗರ್ ಗಾಡಿ ಆರಾಮ ಮಾಡೋಕೆ ಏನು ಅವಸರದ ಎಲ್ಲಿ ಟೈಮ್ ಬೇಜಾನೈತಿ. ನೋಡ್ರಿ ಇವಾಗ ಶುಗರ್ ಹಾಕಕ್ಕೆ ಭಾರಿ ಕಂಜೂಸ್ ಇವರು. ನೋಡಿ ಸಾಕಲ್ಲ, ಹಾಕ್ರಿ 2 ಸ್ಪೂನ್ ಹಾಕ್ರಿ. ಚಿಯಾ ಸೀಡ್ಸ್ ಇದೆ, ಒಳ್ಳೇದದು ಹೆಲ್ತಿಗೆ. ಕಾಮ ಕಸ್ತೂರಿ ಬೀಜ ಹಾಕ್ರಿ 2 ಸ್ಪೂನ್, ಏನಾಗಲ್ಲ. ಕಂಜೂಸ್ ಮಾಡ್ತಿರಲ್ರಿ, ಅದಕ್ಕಲ್ಲ ಅದೇ ಹೈಲೈಟ್. ಮರಿ ಕುಡಿ ಹಗಲೆಲ್ಲ ಇದನ್ನ ತಿನ್ನತ್ಲ ಗೋಲಿ. ಸಾಕು ನೋಡ್ರಿ. ಈಗ ಶುಗರಿಗೆ ಏನು ಕಂಜೂಸ್ ಮಾಡ್ತಾರೆ ಇವರು, ಸ್ಪೂನಲ್ಲಿ ಶುಗರೇ ಬರಲ್ಲ ಇವಾಗ. ಶುಗರ್ ಬೇಡ ಬೇಡ ನಾನು ಸಕ್ಕರೆ ಹಾಕಿ. ಎಷ್ಟು ಸ್ಪೂನ್? 1 ಸ್ಪೂನ್ ಸಾಕು. ಅವ್ರು ಬರೀ 1 ಲೋಟಕ್ಕೆ 2 ಸ್ಪೂನ್ ಹಾಕ್ತಾರೆ. ಸಕ್ಕರೆ ಜಾಸ್ತಿ ತಿನ್ಬಾರ್ದು ಗಾಯ್ಸ್, ಸಾಕು ಇಷ್ಟೇ. ಡಯಟ್ ಕಾನ್ಶಿಯಸ್. ಸಕ್ಕರೆ ತಿನ್ಬಾರ್ದು, ಸಕ್ಕರೆ ರೋಗ ಬಂದ್ಬಿಡ್ತದೆ ತಿನ್ನಿ ಅಂದ್ರೆ. ಸೊ ಮುಗೀತು ಸಕ್ಕರೆ ಕೆಲಸ. ಬೇಕಾದ್ರೆ ಅಕ್ಕಿಗೆ ನಾನು ಹೆಂಡ್ತಿ ಬೇಕಾದ್ರೆ ಇನ್ನು ಸ್ವಲ್ಪ ಅಕ್ಕೇನು ನೆಕ್ಲಿ, ಅದಕ್ಕೆ ನಮಗೆ ಇದಿಲ್ಲ. ನೆಕ್ಸ್ಟ್ ರೋಬ್ಸ್ ಹಾಕ್ತಿದ್ದೀನಿ ಈಗ. ರೋಬ್ಜಾ ಎಲ್ಲೈತದು ಸೌಟು? ಅರ್ಧ. ಈಗೇನು ತೆಗಿಯೋಕೆ ಬರ್ತಿಲ್ಲ ಇದು. ಸಾಕು ತಾಳ್ರಿ. ಇದೇನು ಸ್ವೀಟ್ ಇರತ್ತಾ? ತಿನ್ನು ನೋಡು. ಯಾಕೆ ಬೆಳಗಿಂದ ಇರೋ ಉಪವಾಸ ಕಳಿಬೇಕಂತೇಳಿ ಖುಷಿ ಅಲ್ಲ ನಿಮಗೆ? ಹಂಗಲ್ಲ ಮರಿ, ಅವಾಗಿಂದ ತಿನ್ನೋಡು ಅಂತ ಇದ್ದಾರೆ. ಮಿಕ್ಸ್ ಮಾಡಿದ್ವಿ. ಸಾಕು ಅನ್ಸತ್ತಪ್ಪ. 1 ಗ್ಲಾಸಿಗೆ 1 ಮುಚ್ಚಳ ಹಾಕ್ತಾರೆ. 1 ಗ್ಲಾಸ್ ಫ್ರೂಟ್ ಜ್ಯೂಸಿಗೆ ಇನ್ನೂ ಸ್ವಲ್ಪ ಹಾಲು ಹಾಕಿದ್ರೆ ಚೆನ್ನಾಗಿತ್ತೇನೋ. ಬರೀ ಫ್ರೂಟೇ ಆಗಿದೆ ಅದು. ಸಾಕು ಸಾಕು. ಸ್ಮೆಲ್ ಐತಿ. ಸ್ಮೆಲ್ಲಲ್ಲೇ ಕಂಡಿಡ್ಬಿಟ್ರಾ? ತಗೋಬೇಡ, ಸ್ಮೆಲ್ ರೋಸ ಇದ್ದಾಗ. ಹೌದು. ಗಾಯ್ಸ್ ಮಾಡಿದ್ದೀನಿ ಈಗ. ರುವಾಬ್ಜಾ ಇದಕ್ಕೆ ಹಾಕಿದ್ದೀನಿ. ಏನು ಕಲ್ಲಂಗಡೆ, ಕರ್ಬೂಜು, ಆ್ಯಪಲ್, ಗ್ರೇಪ್ಸ್ ಮತ್ತು ದ್ರಾಕ್ಷಿ ಇಷ್ಟೆಲ್ಲ ಹಾಕಿಬಿಟ್ಟು ರುವಾಬ್ಜಾ ಹಾಕ್ಬಿಟ್ಟು ಚಿಯಾ ಸೀಡ್ಸ್ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಶುಗರ್ ಹಾಕಿದ್ದೀನಿ. ಶುಗರ್ ಆಪ್ಷನ್ ಇದು ಬೇಕಾದ್ರೆ ಹಾಕೋದು, ಬೇಡ ಬೇಡ. ಖರ್ಜೂರ ಇದ್ದರೆ ಒಣ ಖರ್ಜೂರ ಅದು ಮಿಕ್ಸಿಗೆ ಹಾಕೊಂಡು ಕಲ್ಸ್ಕೊಂಡು ಕುಡಿದು. ಹಸಿ ಖರ್ಜೂರ ಐತಲ್ಲ ಅದನ್ನು ಕೂಡ ಮಾಡ್ಬೋದು. ಬೇಡ ಬೇಡ. ಸೊ ಇವಾಗ ಮಾಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ರೋಸಕ್ಕೆ ಪ್ರಿಪೇರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಮಸೀದಿಗೆ ಕಲ್ಲಂಗಡಿ ಹಣ್ಣು ತೊಗೊಂಡು ಹೋಗ್ಬೇಕು. ಸೊ ಈಗ ಟೈಮ್ ಬಂದುಬಿಟ್ಟು 6:40 ಆಗಿದೆ. ರೋಸಾ ಬಿಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ರೋಸಾ ಬಿಟ್ಟು ಫ್ರೂಟ್ಸು ಮತ್ತು ರುವಾಬ್ಜಾ ಜ್ಯೂಸ್ ಮಾಡಿರೋದು ತಿಂದು ನಮಾಜ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಬರ್ತಾರೆ. ಅವಾಗ ಅವ್ರಿಗೂ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಗಾಳಿ ಜಾಸ್ತಿ ಐತಿ, ಭರ್ಜರಿ ಗಾಳಿ. ನೈಟ್ ಆದರೆ ಗಾಳಿ ಜಾಸ್ತಿ ಇಲ್ಲಿ ಈ ರೋಡಲ್ಲಿ. ನೈಟ್ ರಾಣೆಬೆನ್ನೂರು ಎಷ್ಟು ಚೆನ್ನಾಗಿ ಕಾಣತ್ತಲ್ಲ. ಏನೇನು ತೊಗೊತೀರಾ ಈಗ ನೀವು? ನೋಡೋಣ, ಇವಾಗ ಪ್ಯಾಂಟ್ ಶರ್ಟ್ ತೊಗೊಳ ಅಂತ ಇದ್ದೀನಿ. ಮತ್ತೇನು ಬೇಕು ನೋಡೋಣ, ಶಾಪಿಂಗ್ ಮಾಡೋಣ. ವಿಹಾನ್ಗೂ ಇಲ್ಲೇ ಸಿಗತ್ತಲ್ಲ. ಗೈಸ್ ಜಸ್ಟ್ ಇವಾಗ ರಾಣೆಬೆನ್ನೂರಿಗೆ ಬಂದೆ. ಲಗ್ಜೀನ್ಸ್ ಅಂತ ಹೇಳ್ಬಿಟ್ಟು ಅದು ಬಸ್ ಸ್ಟ್ಯಾಂಡ್ ನಿಯರ್ ಇರೋದು. ಸೊ ಇಲ್ಲಿ ನಾವು ಸ್ವಲ್ಪ ಈಚಿಗೆ ಶಾಪಿಂಗ್ ಮಾಡಬೇಕಿತ್ತು. ಸೊ ಬಂದು ಇವಾಗ ಶಾಪಿಂಗ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಹೇಮಂತ್ ಅಂತ ಇವರಿದ್ದಾರೆ, ನಮ್ಮ ಬ್ರದರ್ ಫ್ರೆಂಡ್ ಅವರು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಇವಾಗ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ ಲಗ್ಜೀನ್ಸಲ್ಲಿ. ಸೊ ನೋಡಬೇಕು. ರಾಜು ಬಟ್ಟೆ ತಗೋಬೇಕಾ?
ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು, ಕಸ್ಟಮರ್ಸ್ ಜಾಸ್ತಿ ಇದ್ದರೆ ಅದಕ್ಕೆ ವಿಹಾನಿ ಡ್ರೆಸ್ ಸೆಲೆಕ್ಟ್ ಮಾಡೋಣ ಅಂತ ಬಂದ್ವಿ. ಅಲ್ಲ ಇದಕ್ಕೆ ಸೂಟ್ ಬೇಡನೇ. ಫೆಸ್ಟಿವಲ್ ಸೀಸನ್ ನಡೀತಾ ಇರೋದ್ರಿಂದ ಲಗ್ಜೀಸಲ್ಲಿ ಮೆನ್ಸ್ ಕಲೆಕ್ಷನ್ನು ಮತ್ತು ಲೇಡೀಸ್ ಆ್ಯಂಡ್ ಕಿಡ್ಸ್ ವೇರ್ ಎರಡೂ ಅಂಗಡಿಯಲ್ಲೂ ತುಂಬ ರಶ್ ಇದ್ದಿದ್ದರಿಂದ ನಾವು ನೋಡೋಣ ಮತ್ತು ನಾಳೆ ಏನಾದರೂ ಬಂದು ಶಾಪಿಂಗ್ ಮಾಡೋಣ ಅಂತೇಳಿ ವಾಪಸ್ ಹೋಗ್ತಾಯಿದ್ವಿ. ಅಷ್ಟೊತ್ತಿಗೆ ಇವ್ರು ಬಂದುಬಿಟ್ಟು ಶಾಪ್ ಓನರು, ನಮ್ಮ ಹಸ್ಬೆಂಡ್ಗೆ ಫ್ರೆಂಡ್ ಆಗಬೇಕು. ಅವ್ರು ಕರ್ಕೊಂಡು ನಾನು ತೋರಿಸ್ತೀನಿ ಬಾ ನಿಮಗೆ ಅಂಥೇಳಿ ಪೂರ್ತಿ ಎಲ್ಲ ವೆರೈಟಿ ತೋರಿಸಿದ್ರು. ಸೊ ನೋಡಬೇಕೀಗ ಹೇಗೆ ವಿಹಾನ್ಗೂ ಎಲ್ಲ ಸೆಟ್ ಆಗುತ್ತಾ ಅಂತಂದರೆ ಇಲ್ಲೇ ಒಂದೇ ಕಡೆನೇ ಎಲ್ಲನೂ ತೊಗೊಂಡು ಹೋಗ್ತೀವಿ. पैंट शर्ट होना, पैंट शर्ट दिखाओ, ये भी दिखाओ, उसमें कौन सा मैच करो? ग्रीन कलर चक्कड़ मंगे ये कौन भी बोलो ना आकड़े काउंटर की तो खाली याद आ गई तो किना ऐसा इसमें दूसरा कलर नहीं, ये पैटर्न में, कौन सा वो पैटर्न में, ये पैटर्न में ನಿನ್ನೆ ಒಂದು ಇದು ಬಂದಿತ್ತು ಗೊತ್ತಾ 1679 ಹಾಕಿದ್ದೀವಿ ಬ್ಲೇಸರ್ ಒಳಗೆ ಮ್ಯಾಚ್ ಒಂದು ಶರ್ಟ್ ಅದು ಚೆಕ್ ಬಂದಿತ್ತು ದುನಿಯಾ ಮೇಲೆ ಬಂದಿತ್ತು ದುನಿಯಾದ ಕೊಟ್ಟೋದಮ್ಮ ಅದು ಫುಲ್ ಜನ ಆ ಥರ ಬರುತ್ತೆ ಸೇಮ್ ಅದು ये आई ना ऐसा था अच्छा दिखता है मेरा ऐसा करेक्ट होता नहीं है दिखाओ इधर. ये ऐसा भी ऊपर आता पोस्टर है ना ये पोस्टर मालूम पड़ो पैंट मालूम पड़ता नहीं धंधे ले अच्छा धंधे ये अच्छा है डिसेंट बाद में थोड़ा बड़ा होने के बाद कार को अलग से पैंट अलग से शर्ट डाल और ಇದು ಎಲ್ ಐತಿ ಡಬಲ್ ಎಕ್ಸೆಲ್ ಬೇಕಾ ಎಕ್ಸೆಲ್ ओ एक्सेल है ಓ ಎಕ್ಸೆಲ್ ऊपर भी फिसल हुआ है एम एल एक्सेल डबल एक्सेल राकेश ने बोला पापा पापा बुलाओ चाचा बोले तो ओ सौकार आड़ा ने वो एक्सचेंज करे एक्सेल से दे चाचा बटर एक्सेल रति स्मूथ में होना, स्मूथ है ना ये हरारत होता क्योंकि साइज देख कौन सा है साइज को बाद में देखते हैं आपको वर्क चाहिए नहीं चाहिए पहले वो बताओ वर्क चाहिए. वर्क चाहिए ओ भाई चाचा ओ छोड़ो एक्सेल वाइट चलता नहीं नहीं वाइट नहीं चाहिए. वाइट नहीं चलता भाई ಸುಮಾರು ಅರ್ಧ ಮುಕ್ಕಾಲು ಗಂಟೆ ನಾನು ಡ್ರೆಸ್ ನೋಡಿದೆ. ಅದಾದಮೇಲೆ ಲೈಟ್ ಗ್ರೀನ್ ಕಲರ್ ಎಂಬ್ರಾಯ್ಡ್ರಿ ವರ್ಕಿಂದ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನೇ ಫೈನಲ್ ಮಾಡಿದೆ. ನಂದು ವಿಹಾನಿಂದು ಪರ್ಚೇಸಿಂಗ್ ಮುಗೀತು. ನೆಕ್ಸ್ಟು ಇವ್ರಿಗೆ ಬಟ್ಟೆ ತೊಗೋಬೇಕು. ಇಲ್ಲೇ ಪಕ್ಕದಲ್ಲೇ ಮೆನ್ಸ್ ವೇರ್ ಸೆಕ್ಷನ್ ಇದೆ, ಅಲ್ಲಿ ಹೋಗಿ ತೊಗೊಳ್ತೀವಿ. ಹಾಗೆ ಬಾಬಂದೂ ಅಲ್ಲೇ ತೊಗೊಂಡ್ಬಿಡ್ತೀವಿ. ಇಲ್ಲ ಲಾಗ್ ಹಾಕ್ತಾರೆ ಅವರು ನೋಡಿ ಇದು ಭಾಳ ಶಾರ್ಟ್ ಆಗ್ತದೆ ಟೈಟ್ ಆಗ್ತದೆ ठीक है मत करो देख दी ಅಲ್ಲ ಕೈನೂ ಕಂಫರ್ಟಬಲ್ ಇರಬೇಕಲ್ಲ. ಇಲ್ಲ ವಾಪಸ್ ಫೋಲ್ಡ್ ಕರೋ ಸ್ಲೀವ್ಸ್ ತೊಗೊಂಡು 2 ಶರ್ಟ್
ऐसा फोल्ड करो हाथ ಇರಲಾ ಒಂದು ಗಿರಾಕಿ ಇರಲಾ ನಾನು ಸ್ಟೇಬಲ್ ಕರೆಕ್ಟ್ ಐತೆ ಸೈಜ್ ಕರೆಕ್ಟ್ ಐತೆ ಒಂದು ತಡಿ पूरा ಇದು ಲಾಸ್ಟ್ पूरा डालो तुम्हें बटन ಡಿಸ್ಕೌಂಟ್ ಹೋಗುತ್ತೆ ಸರ್ 10%. ಅಂದ್ರೆ ಭಾಳ ಆಗ್ಬಾರ್ದು उसे कंपेयर करें तो ये अच्छा दिख रहा ಇದು ಮಸ್ತ್ ಐತಿ ಸ್ವಲ್ಪ ಪ್ರ್ಯಾಂಕ್ ರೇಟ್ ಮಾಡಿ ಫ್ರೆಂಡ್ಸ್ ಇವಾಗ ಜಸ್ಟ್ ರಣಂದೂರೆಲ್ಲ ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಇವಾಗ ಬಂದ್ವಿ ಲಗ್ಜಿನ್ಸ್ ರಣಂದೂರಿಗೆ ಹೋಗಿದ್ವಿ. ನನಗೆ, ಆಮೇಲೆ ನನ್ನ ವೈಫ್ಗೆ, ಆಮೇಲೆ ನನ್ನ ಮಗನಿಗೆ, ವಿಹಾನ್ಗೆ, ನಮ್ಮ ಅಪ್ಪಗೆ, ಇಷ್ಟು 4 ಜನಕ್ಕೆ ತೊಗೊಂಡಿದ್ವಿ. ಇವಾಗ ಬಟ್ಟೆ ಪರ್ಚೇಸ್ ಮಾಡಿದ್ವಿ ಶಾಪಿಂಗಲ್ಲಿ ಲಗ್ಜಿನ್ಸ್ ರಣಂದೂರಲ್ಲಿ. ನೆಕ್ಸ್ಟ್ ನಮ್ಮ ಅಮ್ಮಗೆ ತೊಗೊಳೋದಿದೆ. ಸೊ ಅದು ನಾಳೆ ಪರ್ಚೇಸ್ ಮಾಡಬೇಕು. ಆಮೇಲೆ ಇನ್ನೂ ಸ್ವಲ್ಪ ಐಟಮ್ಗಳು ಪರ್ಚೇಸ್ ಮಾಡೋದಿದೆ. ಇವಾಗಲೇ ಪರ್ಚೇಸ್ ಮಾಡಿದ್ವಿ, ಯಾಕಂದರೆ ಮತ್ತೆ ಈಗ ರಂಜಾನ್ ನಿಯರ್ ಬಂದಂಗೆ ಅಂಗಡಿಗಳು ಫುಲ್ ರಶ್ ಆಗುತ್ತೆ. ಹಾಗಾಗಿ ಅವಾಗ ತೊಗೊಳಕ್ಕಾಗಲ್ಲ. ಸೊ ರಶಲ್ಲಿ ಅವರು ಕೊಡೋದು ನೆಟ್ಟು ಕೊಡೋಲ್ಲ. ಹಂಗಾಗಿಬಿಟ್ಟು ಇವಾಗ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದೆ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಇವಾಗ ಜಸ್ಟ್ ಬಂದೆ. ಇಷ್ಟು ತೊಗೊಂಡಿದ್ದೆ ಫ್ರೆಂಡ್ಸ್. ಅದೇ ಬಂದುಬಿಟ್ಟೆ, ಹೊಟ್ಟೆ ಹಸಿತಿತ್ತು. ಅದಕ್ಕೆ ಅದು ಈವ್ನಿಂಗ್ ಮಾಡಿದ್ದು ಫ್ರೂಟ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಲ್ಲ, ಅದನ್ನೇ ಇವಾಗ ತಿಂದ್ಬಿಟ್ಟು ಸಾಯಂಕಾಲ ನಮಾಜಿಂದ ಬಂದು ಊಟ ಮಾಡಿದ್ದೆ ನಾನು. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಸ್ವಲ್ಪ ಊಟ ಮಾಡೋಣ ಅನಿಸಿತ್ತು. ಬಟ್ ಬೇಡ, ಈ ಫ್ರೂಟ್ಸ್ ಇದೆ ಮತ್ತು ಬೆಳಗ್ಗೆ ಕೆಟ್ಟೋಗುತ್ತೆ. ಸೊ ಅದಕ್ಕೆ ಇವಾಗ ತಿಂದ್ಬಿಟ್ಟು ಮಲಗ್ತೀನಿ. ಐ ಹೋಪ್ ಯು ಗೈಸ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.